ಸರ್ಕಾರವು ರೈತರಿಗೆ ಅನುಕೂಲವಾಗಲೆಂದೇ ಹಲವು ಯೋಜನೆಗಳನ್ನ ಹಾಕಿಕೊಂಡಿದೆ. ರೈತರು ಆ ಯೋಜನೆಗಳ ಫಲಾನುಭವಿಗಳು ಆಗಿದ್ದಾರೆ. ಆ ಎಲ್ಲಾ ಯೋಜನೆಗಳನ್ನ ಕೃಷಿ ಇಲಾಖೆಯೇ ನೇರವಾಗಿ ರೈತರಿಗೆ ತಲುಪಿಸೋದಿಲ್ಲ. ಯೋಜನೆಗಳಿಗೆ ಸಂಬಂಧಿಸಿದ ನಿಗಮಗಳ ಮೂಲಕವೇ ಸರ್ಕಾರದ ಯೋಜನೆಗಳು ಅನ್ನದಾತರಿಗೆ ತಲುಪುತ್ತವೆ. ನಿಮಗಿದು ಗೊತ್ತಿದೆಯೋ ಇಲ್ವೋ? ಒಟ್ಟಾರೆ ಕೃಷಿ ಇಲಾಖೆಯ ಅಡಿಯಲ್ಲಿ ಸುಮಾರು 8 ನಿಗಮಗಳು ಬರುತ್ತವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ಬೀಜ ನಿಗಮ ಸಂಸ್ಥೆಗಳಿದ್ದು 1973ರಲ್ಲಿ ಸ್ಥಾಪನೆಗೊಂಡು ಇಂದು ದಕ್ಷಿಣ ಭಾರತದಲ್ಲೇ ದಿ ಬೆಸ್ಟ್ ಬೀಜೋತ್ಪಾದಕ ಸಂಸ್ಥೆ ಎಂದು ಹೆಸರು ಪಡೆದಿರುವ ನಿಗಮದ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆತ್ಮೀಯ ರೈತ ಬಂಧುಗಳೇ, ಇಲ್ಲಿವರೆಗೂ ನಾವು ಅನೇಕ ಪ್ರೋಗ್ರೆಸಿವ್ ರೈತರು ಮತ್ತು ಇಂಟಿಗ್ರೇಟೆಡ್ ಫಾರ್ಮರ್ ಮಾಡ್ತಕ್ಕಂಥ ರೈತರು ಮತ್ತು ಸಣ್ಣ ಅತಿ ಸಣ್ಣ ಈ ಥರದ ಅನೇಕ ರೈತರ ಜಮೀನಿಗೆ ನಾವು ಭೇಟಿ ಕೊಟ್ಟು ಯಾವ ರೀತಿ ಒಂದು ಕೃಷಿಯನ್ನು ಒಂದು ಲಾಭದಾಯಕವಾದಂಥ ರೀತಿಯಲ್ಲಿ ಮಾರ್ಪಾಡಾಗಿದ್ದಾರೆ. ಅನೇಕ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಕೃಷಿ ಬಗ್ಗೆ ನಾವೆಲ್ಲ ನೆಗೆಟಿವ್ ಯೋಚನೆ ಮಾಡ್ತೀವಿ. ಕೃಷಿ ಮಾಡ್ತಕ್ಕಂಥವರೆಲ್ಲ ಕಷ್ಟ ಅನ್ನೋ ಒಂದು ಆಲೋಚನೆ ಮಾಡ್ತಕ್ಕಂಥ ಈ ಪರಿಸ್ಥಿತಿನಲ್ಲೂ ಸಹ ನಾವು ಚೆನ್ನಾಗಿದ್ದೀವಿ ಅನ್ನೋದನ್ನು ಎಷ್ಟೋ ರೈತರು ಹೇಳ್ತಕ್ಕಂಥದ್ದನ್ನು ನಾನು ಅನೇಕರಿಗೆ ಪರಿಚಯಿಸಿದ್ದೀನಿ. ಅದು ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕು ಇರ್ಬೋದು, ಜಮಖಂಡಿ ಭಾಗದಲ್ಲಿರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ರೀತಿ ಅನೇಕ ನಾನು ಹೋದ ಕಡೆ ಮಾತನಾಡಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು. ನಮ್ಮ ಬೀಜ ನಿಗಮದ ಒಂದು ಯೂನಿಟ್ ಇದೆ ಇಲ್ಲಿ. ಇದು ಬಹುಶಃ ನಮ್ಮ ರಾಜ್ಯದಲ್ಲಿ 5 ಯೂನಿಟ್ ಈ ಥರ ಇದೆ. ಸೌತ್ ಇಂಡಿಯಾದಲ್ಲೇ ಇದು ನಂಬರ್ 1 ಯೂನಿಟ್ ಅಂತೇಳಿ ನಮಗೆ ಮಾಹಿತಿ ಇರ್ತಕ್ಕಂಥದ್ದು. ಆದರೆ ಏನು ಮಾಡ್ತಾ ಇದ್ದಾರೆ, ಜನರಿಗೆ ಏನು ಮಾಹಿತಿ ಇದೆ, ಬೀಜ ಕೆಲವೊಮ್ಮೆ ಅನೇಕ ರೀತಿಯಲ್ಲಿ ಜನರು ಪ್ರಸ್ತಾಪ ಮಾಡ್ತಕ್ಕಂಥದ್ದೆಲ್ಲ ನಾನು ಕೇಳಿದ್ದೀನಿ. ಸೊ ಅದಕ್ಕೋಸ್ಕರ ಜನರಿಗೆ ಒಂದು ಮಾಹಿತಿಯನ್ನು ಕೊಡೋ ಉದ್ದೇಶದಿಂದ ನಾನು ಈ ಯೂನಿಟ್ಗೆ ಭೇಟಿ ಮಾಡಿದ್ದೀನಿ. ಮತ್ತು ಈ ಯೂನಿಟ್ಟು ಯಾವಾಗ ಪ್ರಾರಂಭ ಆಯಿತು, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಬಹುಶಃ ಹಿಂದೆ 73ರಲ್ಲಿ ಪ್ರಾರಂಭ ಆಗಿ 15,000 20,000 ಮಾಡ್ತಿದ್ದಂಥ ಇವತ್ತು 3 ಲಕ್ಷ ಕ್ವಿಂಟಾಲ್ವರೆಗೂ ಸಹ ಇದನ್ನು ಪ್ರೋಸೆಸಿಂಗ್ ಮಾಡಿ ಜನರಿಗೆ ವಿತರಣೆ ಮಾಡ್ತಕ್ಕಂಥದ್ದಿದೆ. ಇದು ಮೊದಲನೇ ಹಂತ. ನಾವು ಏನು ಬ್ರೀಡ್ ಸೀಡ್ಸ್ನ ತೊಗೋತೀವಿ ಯೂನಿವರ್ಸಿಟಿಯಿಂದ ತೊಗೊಂಡು ರೈತರಿಗೆ ಕೊಡೋದು. ರೈತರಿಗೆ ಅಂದರೆ ಎಲ್ಲ ರೈತರಿಗೂ ಕೊಡೋಕ್ಕೆ ಹೋಗಲ್ಲ. ಯಾರು ಈ ಸೀಡ್ಸನ್ನು ನಾವು ಮಾಡ್ತೀವಿ ಅಂತ ಮುಂದೆ ಬಂದು ರಿಜಿಸ್ಟರ್ ಮಾಡಿರ್ತಾರೆ ಈ ನಮ್ಮ ಬೀಜ ನಿಗಮಕ್ಕೆ, ಅಂಥ ರೈತರಿಗೆ ಮಾತ್ರ ನಾವು ಯೂನಿವರ್ಸಿಟಿಯಿಂದ ಬ್ರೀಡ್ ಸೀಡನ್ನು ಕೊಟ್ಟಿರ್ತೀವಿ. ಅವರು ತಗೊಂಡು ಬೆಳೆದು ನಮಗೆ ರಾ ಮೆಟೀರಿಯಲ್ ಕೊಡ್ತಾರೆ, ಸೊ ಬೀಜವನ್ನು. ಸೊ ನಾವು ಏನಾಗುತ್ತೆ, ಈ ಕಡೆ ಮೂಟೆಗಟ್ಟಲೆ ನಾವೇನು ಸ್ಟಾಕ್ ಇದೆ ಗೋಡನ್ನಲ್ಲಿ, ಅದನ್ನು ನಾವು ರೈತರಿಂದ ತೊಗೋತೀವಿ. ನಾವು ಬೀಜ ವಿತರಣೆ ಮಾಡ್ತಕ್ಕಂಥದ್ದು ಅಂದರೆ ನೀವೇನೋ ಕಲ್ಪನೆ, ಕೆಲವರೆಲ್ಲ ತಪ್ಪು ಕಲ್ಪನೆ ಮಾಡ್ತಕ್ಕಂಥದ್ದು, ತಪ್ಪು ಮಾಹಿತಿ ಹೋಗೋದು ಬೇಡ. ನಾವು ಇದನ್ನು ಏನು ಬ್ರೀಡ್ ಸೀಡ್ಸ್ನ ತೊಗೋತೀವಿ ಅದು ಯೂನಿವರ್ಸಿಟಿಯಿಂದ ತೊಗೊಂಡು ರೈತರಿಗೆ ಕೊಟ್ಟು ರೈತರಿಂದ ನಾವು ಪರ್ಚೇಸ್ ಮಾಡ್ತೀವಿ. ಅದು ಪರ್ಚೇಸ್ ಮಾಡಿದ್ಮೇಲೆ ಈ ರೀತಿ ನಾವು ಯೂನಿಟ್ ಹಾಕಿದ್ದೀವಿ. ಸೊ ಇದನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಪ್ರೊಸೆಸಿಂಗ್ಗೆ, ಇದು ನಂತರ ಹಾಗೇ ಪ್ಯಾಕ್ ಮಾಡೋವರೆಗೂ ಸೊ ನಾವು ಹಂತವಾಗಿ ಹೋಗಿ ಕೊನೆಗೆ ಅದು ಪ್ಯಾಕ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ, ನಾವು ಎಲ್ಲ ಥರದ ಏನು ಸರ್ಟಿಫೈ ಸೀಟ್ ಅಂತ ಏನು ಹೇಳ್ತೀವಿ, ಸರ್ಟಿಫಿಕೇಷನ್ ಮಾಡ್ತೀವಿ ಅಂತ ಏನು ಹೇಳ್ತೀವಿ, ಆ ರೀತಿ ಪ್ರಾಮಾಣೀಕರಿಸಿ ಅಲ್ಟಿಮೇಟ್ ಕೊನೆಗೆ ನಾವು ಪ್ಯಾಕ್ ಮಾಡಿ ಆ ಸೀಟನ್ನು ಜನರಿಗೆ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇದು ನೀವು ಓನಾಗಿ ನಿಮ್ಮ ಉಪಯೋಗಿಸ್ತಕ್ಕಂಥ ಸೀಡ್ಸ್ಗೂ ನಾವು ಸರ್ಟಿಫೈ ಮಾಡಿಕೊಡ್ತಕ್ಕಂಥ ಸೀಡ್ಸ್ಗೂ ವ್ಯತ್ಯಾಸ ಏನಪ್ಪ ಅಂದರೆ, ಅದು ರೋಗ ಜಾಸ್ತಿ ಬರುತ್ತೆ, ಇಳುವರಿ ಕಡಿಮೆ ಇರುತ್ತೆ, ಕೆಲವು ಮಧ್ಯಂತರದಲ್ಲಿ ಅನೇಕ ಬೆಳೆಯುವಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ. ಈ ನಮ್ಮಲ್ಲಿ 99% 100% ಆಕಸ್ಮಿಕ ಯಾವುದಾದ್ರು ಒಂದರಲ್ಲಿ ತೊಂದರೆ ಆಗ್ಬೋದು ವಿನ, ಸೊ 100% ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಈ ಸರ್ಟಿಫೈ ಸೀಡ್ಸನ್ನು ನೀವು ಹೆಚ್ಚು ಉಪಯೋಗಿಸಿದ್ರೆ ಮತ್ತು ಈ ಬೆಳವಣಿಗೆನಲ್ಲೂ ಸಹ ಅನೇಕ ಪದ್ಧತಿಗಳನ್ನ ಅನುಸರಿಸಬೇಕಾಗುತ್ತೆ. ಮೊನ್ನೆ ಗುಲ್ಬರ್ಗ ಮತ್ತು ಬಿಜಾಪುರ, ಬೆಳಗಾವಿ ಮತ್ತು ಇನ್ನಿತರೆ ಜಿಲ್ಲೆಯಲ್ಲಿ
ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಕಾರಣ ಏನಂತಂದರೆ ಹತ್ತತ್ರಕ್ಕೆ ನಾಟಿ ಮಾಡ್ತಕ್ಕಂಥದ್ದು, ಬಿಸಿಲು ಸರಿಯಾದ ರೀತಿ ಬರದೇ ಇರತಕ್ಕಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗಿದೆ. ಸೊ ಆ ಥರದ ಸ್ವಲ್ಪ ಪದ್ಧತಿಯನ್ನು ಸಹ ಜನರು ಏನು ನಮ್ಮ ಸಂಶೋಧಕರಿಂದ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೊಡ್ತಕ್ಕಂಥ ಏನು ನಾವು ಜವಾಬ್ದಾರಿ ಇದೆ ಅದನ್ನು ತಾವು ಸಹ ಉಪಯೋಗಿಸ್ಕೊಂಡ್ರೆ ನಿಮಗೆ ಇಳುವರಿ ಇರ್ಬೋದು, ರೋಗ ಇರ್ಬೋದು, ಎಲ್ಲವೂ ಸಹ ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾನು ಈ 5 ಯೂನಿಟಲ್ಲಿ ಇದು ಮೊದಲನೇ ಇಷ್ಟೊಂದು ಪರ್ಫೆಕ್ಟಾಗಿ ಎಲ್ಲ ಥರದ ಸುಸಜ್ಜಿತವಾದಂಥ ರೀತಿಯಲ್ಲಿ ತಯಾರಾಗಿರ್ತಕ್ಕಂಥದ್ದು, ಬೀಜನ ಪೂರ್ತಿ ಪ್ಯಾಕ್ ಮಾಡಿ ಕ್ವಾಲಿಟಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು ಈ ಯೂನಿಟ್ ಮಾತ್ರ ಸವದತ್ತಿನಲ್ಲಿ ಇರ್ತಕ್ಕಂಥದ್ದು. ಇನ್ನು ದಾವಣಗೆರೆಯಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಧಾರವಾಡದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಬಿಜಾಪುರದಲ್ಲಿ, ಧಾರವಾಡ, ಬಳ್ಳಾರಿನಲ್ಲಿ ಇಷ್ಟು ಯೂನಿಟ್ಗಳು ಇನ್ನೂ ಈ ಮಟ್ಟಕ್ಕೆ ಬಂದಿಲ್ಲ. ಬಹುಶಃ ನಾನು ಅದನ್ನೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಇದೇ ರೀತಿ ಆ 5 ಯೂನಿಟು ಸಹ 4 ಯೂನಿಟು ಒಟ್ಟು ನಮ್ಮದೇನು 5 ಯೂನಿಟ್ ಇದೆ ಅದು ಸಹ ಇದೇ ರೀತಿಯಲ್ಲಿ ಕೆಲಸ ಮಾಡುವಂಥ ರೀತಿಯಲ್ಲಿ ಆಗಬೇಕು ಮುಂದೆ 1 ವರ್ಷದೊಳಗೆ ಅಂತ. ಈ ವರ್ಷ ನಾವು ಸಾಕಷ್ಟು ಇದರಿಂದ ಬದಲಾವಣೆ ಆಗಿದೆ. ನಮ್ಮಲ್ಲಿ ಪ್ರೊಸೆಸಿಂಗ್ ಯೂನಿಟು 25 ಇದೆ, ಅದರಲ್ಲಿ 32 ಸೆಂಟರ್ಸ್ ಇದೆ. ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಸೆಂಟರ್ಸು 32 ಇದೆ. ಈ ರೀತಿ ಫುಲ್ಲಿ ಎಕ್ವಿಪ್ಮೆಂಟ್ ಇರ್ತಕ್ಕಂಥ 5 ನಾವು ಚೂಸ್ ಮಾಡಿದರೆ ಅದರಲ್ಲಿ ಒಂದು ಫುಲ್ ಪ್ಲೇಟ್ದಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು 4 ನಾವು ಆದಷ್ಟು ಬೇಗ ಇದೇ ರೀತಿಯಲ್ಲಿ ಸವದತ್ತಿನಲ್ಲಿ ಏನು ಯೂನಿಟ್ ಇದೆ ಅದೇ ರೀತಿಯಲ್ಲಿ ಮಾಡಬೇಕು ಅಂತಿದ್ದೀವಿ. ಇದರ ಉಪಯೋಗನೂ ಸಹ ನಾವು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದು ಸಹ ನಮ್ಮ ಈ ಬೀಜ ನಿಗಮದ MD ದೇವರಾಜ್ ಅವ್ರ ಮೂಲಕ ನಿಮಗೆ ತಿಳಿಸ್ತೀವಿ. ನಾವು ಇದು ಯಾವ ರೀತಿ ಅಂತ ನಾವು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿ. ಸರ್ ಇದು ನಮಗೆ ಸರಿ ಬೋರ್ಡ್ ಹಾಕಿದೀವಿ ಸರ್, ಪ್ರೀ ಕ್ಲೀನರ್ ಪ್ರೀ ಕ್ಲೀನರ್ ಫಸ್ಟ್ ರಾ ಮೆಟೀರಿಯಲ್ನ ಕ್ಲೀನ್ ಮಾಡೋದು. ಸರ್ ಇಲ್ಲಿ ಫಸ್ಟ್ ನಾವು ಮೆಟೀರಿಯಲ್ ಹಾಕ್ತೀವಿ ಸರ್. ಅದೇನು ಬ್ಯಾಗ್ಸ್ ಇದೆ ಸರ್, ರೈತರು ತರ್ತಾರೆ, ಆ ಬ್ಯಾಗ್ಸ್ ನಾವು ತಂದು ಎಲ್ಲ ಬೀಜನ ಸುರಿತೀವಿ ಸರ್. ಇಲ್ಲಿ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಹೋಗಿ ಪ್ರೀ ಕ್ಲೀನರ್ ಹೋಗುತ್ತೆ. ಅಂದ್ರೆ ಅಲ್ಲಿ ಕಸ ಕಡ್ಡಿ ಏನಿರುತ್ತೆ ಅದೆಲ್ಲ ಫಸ್ಟ್ ಸ್ಟೇಜ್ ಅಲ್ಲಿ ಕ್ಲೀನ್ ಮಾಡಿ ನಿಮಗೆ ಡ್ರೈ ಔಟ್ ಆಗುತ್ತೆ. ಕಸ ಕಡ್ಡಿ ಸಣ್ಣ ಕಾಳು ತೆಗೆಯುತ್ತೆ, ಸಣ್ಣ ಇದೆಲ್ಲ ತೆಗೆಯುತ್ತೆ, ವೇಸ್ಟ್ ಇದೆಲ್ಲ ತೆಗೆಯುತ್ತೆ, ಆಲ್ ವೇಸ್ಟ್ ವೇಸ್ಟ್ ಈ ಚೀಲದಲ್ಲಿ ಬೀಳುತ್ತೆ. ವೇಸ್ಟ್ ಎಲ್ಲ ಇಲ್ಲಿ ಬೀಳುತ್ತೆ. ಇನ್ನ ಇದು ಮುಂದಕ್ಕೆ ಹೋಗುತ್ತೆ. ಗ್ರೇಡರ್ ಅಂತ ಹೇಳಿ ಅಲ್ಲಿ ಬಿದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಈ ಗ್ರೇಡರ್ ಇಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ, ಸೈಜ್ ಬರುತ್ತಲ್ಲ ಸರ್, ಯೂನಿಫಾರ್ಮ್ ಸೈಜ್ ಇರುವಂತದ್ದೆಲ್ಲ ಒಂದ್ ಕಡೆ ಮಾಡ್ತೀವಿ ಸರ್. ಇಲ್ಲಿ ಯೂನಿಫಾರ್ಮ್ ಇರೋ ಸೈಜ್ ಮಾತ್ರ ನೀವು ತಗೋತೀರಾ, ಇನ್ನು ಇದ್ದದನ್ನ ಅದು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀರಾ? ಅದು ಸ್ವಲ್ಪ ವೇಸ್ಟ್ ಬರುತ್ತೆ, ಅದು ಸ್ವಲ್ಪ ಅದಕ್ಕಿಂತ ಇದರಲ್ಲಿ ವೇಸ್ಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅಲ್ಲೇ ಜಾಸ್ತಿ ವೇಸ್ಟ್ ಹೋಗ್ಬಿಡುತ್ತೆ, 5% ಅಷ್ಟೇ ಹೋಗುತ್ತೆ. ಇದು ಇದಾದ್ಮೇಲೆ ಸರ್ ನೆಕ್ಸ್ಟ್ ಇದು ಗ್ರಾವಿಟಿ ಸೆಪರೇಟರ್ ಅಂತ ಹೇಳಿ ಸರ್. ಇದು ಈ ಮಿಷನ್, ಆ ಮಿಷನ್ ಆದ್ಮೇಲೆ ಸರ್ ನಮ್ಮ ಪಲ್ಸಸ್ ಏನು ದ್ವಿದಳ ಧಾನ್ಯಗಳಿದಾವೆ ಸರ್, ಆ ದ್ವಿದಳ ಧಾನ್ಯಗಳಿಗೆ ನಾವು ಇದನ್ನ ಗ್ರಾವಿಟಿ ಸೆಪರೇಟರ್ ಯೂಸ್ ಮಾಡ್ತೀವಿ. ಗ್ರಾವಿಟಿ ಸೆಪರೇಟರ್ ಏನಾಗುತ್ತೆ ಸರ್, ತೂಕದಲ್ಲಿ ಬೇರ್ಪಡಿಸ್ತಾರೆ. ಗ್ರಾವಿಟೇಷನಲ್ ಫೋರ್ಸ್ ಹೆಂಗ್ ವರ್ಕ್ ಆಗಲ್ಲ ಆತರ ಇದು ತೂಕದಲ್ಲಿ ಒಂದು ತೂಕ ಸೇಮ್ ತೂಕ ಇರೋದು ಒಂದ್ ಒಳಗೆ ಟೊಳ್ಳಾಗಿರ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ಮೇಜರ್ ಕ್ಲೀನ್ ಆಗುತ್ತೆ, ಆಮೇಲೆ ಸೆಕೆಂಡ್ 5% ಸೆಕೆಂಡ್ ಗ್ರೇಡ್ ಅಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿ ಬಂದಾಗ ಆ ಒಳಗಡೆ ಕ್ವಾಲಿಟಿ ಬೀಜನ ಬೈಪರ್ಕೇಟ್ ಮಾಡುತ್ತೆ. ಒಂದೇ ಸೈಜ್ ಇರುತ್ತೆ ಸರ್, ಒಳಗೆ ಟೊಳ್ಳಿರ್ತಾವಲ್ಲ ಸರ್, ಅಂತದನ್ನೆಲ್ಲ ಸೆಪರೇಟ್ ಮಾಡುತ್ತೆ, ಅದನ್ನ ಬೈಪರ್ಕೇಟ್ ಮಾಡುತ್ತೆ. ಆ ಒಂದು ಟ್ಯೂನ್ ಅಪ್ ಆಗಿ ಫೈನಲ್ ಇದು ಇಲ್ಲಿಗೆ ಬರುತ್ತೆ ಸರ್. ಇದು ಬಂದ ಆದ್ಮೇಲೆ ಸರ್ ನೆಕ್ಸ್ಟ್ ಇಲ್ಲಿ ಈ ನಮ್ಮ ಸೆಂಟರ್ ಏನ್ ಮಾಡಿದೀವಿ ಸರ್, ಆದ್ಮೇಲೆ ಇದನ್ನ ಡೈರೆಕ್ಟ್ ಆಗಿ ಗ್ರಾವಿಟಿ ಸೆಪರೇಟರ್ ಅಂತ, ಇದು ಗ್ರಾವಿಟಿ ಸೆಪರೇಟರ್ ಸರ್. ಇದು ನೆಕ್ಸ್ಟ್ ಪಲ್ಸಸ್ ಕಲ್ಲು ಜಾಸ್ತಿ ಇರ್ತದೆ ಸರ್, ಕಲ್ಲು ಅಂಶ ಇರ್ತದೆ. ಅದೇ ಸೈಜ್ ಕಲ್ಲು ಹೆಸರು ಕಾಳು ಸೈಜ್, ಹೆಸರು ಕಾಳು ಎಕ್ಸಾಂಪಲ್ ತಗೊಂಡು ಕಲ್ಲು ಬಂದಿರ್ತದೆ ಅದೇ ಸೈಜ್, ಅದೇ ತೂಕ ಇರೋದು. ಬರೀ ಕಲ್ಲು ಮಾತ್ರ ಇಲ್ಲಿ ಬೇರ್ಪಡಿಸ್ತದೆ. ಸ್ಟೋನ್ ಯಾವ್ದಾದ್ರು ಒಳಗಡೆ ಇದ್ರೆ ಕಲ್ಲು ಮಾತ್ರ ಬೇರ್ಪಡಿಸ್ತದೆ ಇಲ್ಲಿ. ಹೌದು ಸರ್, ಈ ಇದ್ರಲ್ಲಿ ಸ್ಟೋನ್ ಎಲ್ಲ ಇಲ್ಲಿ ಬರುತ್ತೆ ಸರ್. ಈ ಸ್ಟೋನ್ ಎಲ್ಲ ಆದ್ಮೇಲೆ ಸರ್ ಇದು ನಾವು ಡೈರೆಕ್ಟ್ ಆಗಿ ಪ್ಯಾಕಿಂಗ್, ಆಟೋಮೆಟಿಕ್ ಪ್ಯಾಕಿಂಗ್ ಅಂಡ್ ವೇಯಿಂಗ್ ಮಿಷಿನ್ ಸರ್. ಈ ಆಟೋಮೆಟಿಕ್ ಪ್ಯಾಕಿಂಗ್ ವೇಯಿಂಗ್ ಮಿಷನ್ ಅಲ್ಲಿ ಇಲ್ಲಿ ನಮ್ಮ ಕೆಮಿಕಲ್ಸ್ ಟ್ರೀಟ್ಮೆಂಟ್ ಮಾಡ್ಬೇಕು ಸರ್. ಆ ಕೆಮಿಕಲ್ಸ್ ನಾವು ಆಟೋಮೆಟಿಕ್ ಅಲ್ಲೇ ಟ್ರೀಟ್ಮೆಂಟ್ ಆಯ್ತು. ಇಲ್ಲಿ ನೀವು ಈ ಕಲ್ಲೆಲ್ಲ ಬೈಫರ್ಕೇಟ್ ಆದ್ಮೇಲೆ ಫೈನಲಿ ಇಲ್ಲಿ ಬಂದಾಗ ನೀವು ಕ್ವಾಲಿಟಿ ಟೆಸ್ಟ್ ಎಲ್ಲಿ ಮಾಡ್ತೀವಿ? ಸಂಸ್ಕರಣೆ ಅಂತ ಮುಗೀತು, ಇಲ್ಲಿ ಮುಗಿಯುತ್ತೆ. ಈಗ ಕ್ವಾಲಿಟಿ ಟೆಸ್ಟ್ ನಾವು ಯಾವಾಗ ಮಾಡ್ತೀವಿ ಅಂತಂದ್ರೆ ಪ್ಯಾಕ್ ಮಾಡ್ಬೋದು, ಅಥವಾ ಇಲ್ಲಿಗೆ ಬ್ರೇಕ್ ಮಾಡ್ಕೊಂಬೋದು. ನಾವು ಇಲ್ಲಿ ಬ್ರೇಕ್ ಮಾಡಿ ಇಟ್ಟು ಸಂಸ್ಕರಣೆ ಇದು ಸರ್ಟಿಫಿಕೇಶನ್ ಮಾಡಿಸ್ಬೋದು. ಇಲ್ಲಾಂದ್ರೆ ನಾವು ಡೈರೆಕ್ಟ್ ಪ್ಯಾಕ್ ಮಾಡಿ ಆಮೇಲೂ ನಾವು ಸರ್ಟಿಫಿಕೇಶನ್ ಮಾಡಿಸ್ಬೋದು. ಅಕಸ್ಮಾತ್ ಪಾಸ್ ಆಯ್ತು ಅಂದ್ರೆ ನೀವು ಈಗ ಪ್ಯಾಕ್ ಮಾಡಿಬಿಡ್ತೀರಿ, ಮತ್ತೆ ನೀವು ಟೆಸ್ಟ್ ಮಾಡಬೇಕು, ಇದನ್ನ ಪ್ರಾಮಾಣಿಕ ಕರ್ಸ್ಬೇಕು,
ಅಥವಾ ಸರ್ಟಿಫೈ ಮಾಡಬೇಕು ಅಂದ್ರೆ ತಿರ್ಗಾ ಬ್ಯಾಗ್ ಓಪನ್ ಮಾಡಬೇಕಾಗುತ್ತೆ. ಸ್ಯಾಂಪಲ್ ಮಾಡ್ತಾರೆ, ಸ್ಯಾಂಪಲ್ ಒಳಗಡೆ ಇಂಜೆಕ್ಟ್ ಮಾಡಿ ತಗೋಬೇಕು. ಹಾಂ, ಸೊ ನೀವು ಯಾವ ಥರ ಪದ್ಧತಿ ಮಾಡ್ತಾ ಇದ್ದೀರಾ? ನಾವು ಬ್ರೇಕ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನಮಗೆ ಸಡನ್ ಆಗಿ ಸೀಡ್ಸ್ ಬೇಕಾಗುತ್ತೆ, ಅವಾಗ ಕಂಟಿನ್ಯೂಸ್ ಮಾಡ್ತೀವಿ. ಇಲ್ಲ ನಮ್ಗೆ ನೆಕ್ಸ್ಟ್ ವರ್ಷ ಕಾಪಾಡ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ನಾವು ಬೀಜ ಕೊಡಬೇಕು ಅಂದ್ರೆ ಇಲ್ಲಿ ಬ್ರೇಕ್ ಮಾಡ್ತೀವಿ. ಇಲ್ಲಿ ಬ್ರೇಕ್ ಮಾಡಿ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿ ಆಮೇಲೆ ಇದನ್ನ ಇಲ್ಲಿಂದ ಪ್ಯಾಕಿಂಗ್ ಮಾಡ್ತೀವಿ. ಆದ್ಮೇಲೆ ನೀವು ಇಷ್ಟೆಲ್ಲ ಮಾಡಿದ್ಮೇಲೂ ಈ ಸರ್ಟಿಫೈ ಮಾಡ್ತಿರಲ್ಲ, ಅವಾಗ ಎಷ್ಟು ನಿಮಗೆ ಪರ್ಸೆಂಟೇಜು ಮೊಳಕೆ ಪ್ರಮಾಣ ಎಷ್ಟು ವೇಸ್ಟ್ ಆಗುತ್ತೆ? ಸಂಸ್ಕರಣೆ ಮಾಡಿದ್ಮೇಲೆ 10 to 15% ತಿರ್ಗಿ ಮತ್ತೆ ಹೋಗುತ್ತೆ. 80% ಅಷ್ಟೇ ಸೊ ಸರ್ಟಿಫಿಕೇಷನಲ್ಲಿ ಪಾಸ್ ಆಗೋದು. ಸೊ 80%. ಸೊ ಅದು ನೆಕ್ಸ್ಟ್ ಪ್ಯಾಕೇಜ್ ಮಾಡಿ ಸೊ kg 5 kg 10 kg ಎಷ್ಟು ಪ್ಯಾಕೇಜ್ ಇರುತ್ತೆ ನಿಮ್ಮಲ್ಲಿ? ಎಷ್ಟು ಮಾಡ್ತಾ ಇದ್ದೀರಿ? ಮಿನಿಮಮ್ 2 kg, ಮ್ಯಾಕ್ಸಿಮಮ್ 30 kg, 2 kg 3 kg 5 kg 20 kg 30 kg ಆ ಥರ ಮಾಡಿ ಪ್ಯಾಕ್ ಮಾಡ್ತೀವಿ. ಸೊ ಅವಾಗ ಯಾರ್ಯಾರಿಗೆ ಯಾವ ಥರ ಬೇಕೋ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸೆಂಟ್ರಿಗೆ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ನೋಡಿ ರೈತರೇ, ಈ ಎಲ್ಲ ಪ್ರೋಸೆಸ್ಸಿಂಗನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ MD ಅವರಿದ್ದಾರೆ, ಮನೋಹರ್ ಅಂತ ಹೇಳಿ ಯೂನಿಟ್ ಇನ್ಚಾರ್ಜ್ ಇದ್ದಾರೆ. ಸೊ ಇವರು ಇಲ್ಲಿ ಎಲ್ಲ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಿಮಗೆ ಅವ್ರ ಮೂಲಕನೂ ನಾನು ಎಕ್ಸ್ಪ್ಲೇನ್ ಮಾಡೋದು ಉದ್ದೇಶ. ನಿಮಗೊಂದು ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಬರಬೇಕು. ಬೀಜ ನಿಗಮದಿಂದ ತಗೊಳ್ತಕ್ಕಂಥ ಬೀಜದಿಂದ ನಮಗೇನು ಅನುಕೂಲ ಆಗುತ್ತೆ, ನಾವು ಯಾವ ರೀತಿ ನಮ್ಮ ಬೆಳೆಗೆ ಸೊ ಕೃಷಿಗೆ ಇದರಿಂದ ಪೂರಕವಾದಂಥದ್ದು ಅನ್ನೋದನ್ನು ನಿಮ್ಗೆ ಅರ್ಥ ಆಗಬೇಕು. ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಈ ಯೂನಿಟಿಗೆ ಬಂದು ನಾನು ಸಹ ಇನ್ಸ್ಪೆಕ್ಷನ್ ಮಾಡಿ ಸೊ ನಿಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನಿಮಗೆ ತಿಳಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಒಂದು 20 ಅಥವಾ 30%, ಕೆಲವು 40% ಅಷ್ಟೇ ನಾವು ಬೀಜ ನಿಗಮದಿಂದ ಸಪ್ಲೈ ಮಾಡ್ತಾಯಿದ್ದೀವಿ. ಇನ್ನು 50ರಿಂದ 70%ವರೆಗೂ ಸಹ ತಾವೇ ಈ ವರ್ಷ ಬೆಳೆದದನ್ನು ಮುಂದೆ ವರ್ಷಕ್ಕೆ ಇಟ್ಕೊಂಡು ನೀವು ಬೀಜವನ್ನು ಸೊ ಉಪಯೋಗಿಸ್ತಕ್ಕಂಥದ್ದು ರೈತರು ಜಾಸ್ತಿ ಇದೆ. ಅದರಿಂದ ನಿಮ್ಗೇನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಈ ಥರ ಎಲ್ಲ ನಾವು ಪ್ರೊಸೆಸಿಂಗ್ ಸಿಗಲ್ಲ. ನಿಮಗೆ ನೀವೇನು ಇರುತ್ತೆ, ಈಗ ಒಳಗಡೆ ಟೊಳ್ಳಿರ್ತದೆ, ಅದನ್ನು ಇಲ್ಲಿ ಬೈಫರ್ಕೇಟ್ ಆಗುತ್ತೆ. ಅದೇ ಬೀಜ ನೀವು ಹಾಕಿರ್ತೀರಿ, ಅಲ್ಲಿ ಅದು ಫೈರ್ ಬರಲ್ಲ. ಸೊ ಈ ರೀತಿ ಕೆಲವು ಕಸ ಇರುತ್ತೆ, ಇದು ಬರಲ್ಲ. ಆ ಥರದ್ದು ಸೊ ನೀವು ಯಾವುದೇ ಕಾರಣಕ್ಕೂ ನಾವು ಸಪ್ಲೈ ಮಾಡೋದು ಕಡಿಮೆ ಇದೆ. ಈಗ ಅಷ್ಟು ಸುಲಭವಾಗಿ ನಾವು ಒಂದೇ ಸಾರಿ ಏಕಕಾಲದಲ್ಲಿ ಎಲ್ಲ ಥರದ ಬೀಜನ ಸಪ್ಲೈ ಮಾಡಲಿಕ್ಕೆ ಇವತ್ತು ಕೃಷಿಗೆ ಸೊ 87-88 ಲಕ್ಷ ಹೆಕ್ಟೇರ್ಸು ಕೃಷಿ ಇವತ್ತು ನಮ್ಮ ಬೆಳೀತಕ್ಕಂಥ ವ್ಯವಸ್ಥೆ ಇರೋನಾಗ ಅಷ್ಟಕ್ಕೂ ನಾವು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಹಂತವಾಗಿ ನಾವು ಇದನ್ನು ಸಂಪೂರ್ಣವಾಗಿ ಸರ್ಟಿಫೈ ಮಾಡಿ ಕೊಡ್ತಕ್ಕಂಥ ಬೀಜದಿಂದನೇ ರೈತರು ಬೆಳೆದ್ರೆ ಅದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಸಹ ಇದೇ ಯೂನಿಟ್ ಏನು ಇವತ್ತು ಫುಲ್ ಪ್ಲೇಟ್ ಯೂನಿಟ್ ಇದೆ, ಇದೇ ರೀತಿ ಇನ್ನು ಉಳಿದಿರ್ತಕ್ಕಂಥ 4 ಯೂನಿಟನ್ನು ಇದೇ ಥರ ಮಾಡಿ ಇನ್ನೂ ಹೆಚ್ಚಿನ ಯೂನಿಟನ್ನು ಸೊ ಆ ಭಾಗಕ್ಕೂ ತೆಗಿಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮ ಇಲಾಖೆ, ನಮ್ಮ ಸರ್ಕಾರ ರೈತರಿಗೆ, ಕೃಷಿ ಇಲಾಖೆಯನ್ನು ಆದಷ್ಟು ರೈತರಿಗೆ ಸಂಪೂರ್ಣವಾಗಿ ಸೊ ಒಂದು ಲಾಭದಾಯಕವಾಗಿ ಕಮರ್ಷಿಯಲ್ ಆಗಿ ಮಾಡಬೇಕು ಅನ್ನೋದು ನಮ್ಮ ಈಗಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಇರ್ಬೋದು, ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಇರ್ಬೋದು, ಸೊ ಕೃಷಿ ಸಚಿವನಾಗಿ ನಾನು ಇದನ್ನು ಏನಾದರೂ ರೈತರಿಗೆ ಸಂಪೂರ್ಣವಾದಂಥ ಕೃಷಿಯ ಮೇಲೆ ಆತ್ಮವಿಶ್ವಾಸ ಬಂದು ಸಂಪೂರ್ಣ ಲಾಭದಾಯಕವಾಗಿ ಇವತ್ತೇನು ಸಿಟಿನಲ್ಲಿ ಯೂತ್ಸು ಕೆಲಸ ಹುಡಿಕೊಂಡು ಇನ್ನೊಬ್ಬರು ಮನೆ ಹತ್ರ ಹೋಗ್ತಾರೋ ಅದನ್ನು ತಪ್ಪು ನಾವೇ ಸಹ ಈ ರೀತಿ ಅನೇಕ ಸಂಸ್ಕರಣಾ ಯೂನಿಟ್ಗಳನ್ನ ಹಾಕ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸ್ಟಾರ್ಟಪ್ಸ್ ಮಾಡ್ಬೋದು. ಈ ರೀತಿ ಬೆಳೆ ಬೆಳಿಲಿಕ್ಕೆ ಒಂದು ಇಂಟಿಗ್ರೇಟೆಡ್ ಕ್ರಾಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಥರದ ಅನೇಕ ಅನುಕೂಲ ಆಗುತ್ತೆ. ಇದನ್ನು ಯೂನಿವರ್ಸಿಟಿ ಸಂಶೋಧಕರಿಂದನೂ ಕಲ್ತ್ಕೊಳ್ಳೋವಂಥದ್ದು ಇರುತ್ತೆ, ತಿಳ್ಕೊಳ್ಳೋವಂಥದ್ದು ಇರುತ್ತೆ. ಬಟ್ ನಮ್ಮ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಮತ್ತು ಸೌಲಭ್ಯವನ್ನು ನಾವು ಸೊ ಮೆಕ್ಯಾನೈಸೇಷನ್ ಈಗ ಮಾಡಿದ್ದೀವಿ, ಅನೇಕ ಸಬ್ಸಿಡಿ ಸಹಾಯಧನದ ಮೂಲಕ ಕೊಡ್ತಾ ಇದ್ದೀವಿ. ಇವೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ನಾನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಯೂನಿಟ್ಗೆ ಸೌದತ್ತಿಗೆ ನಾನು ಬಂದಿದ್ದೀನಿ. ಈ ಏಕದಳ ದ್ವಿದಳದಲ್ಲಿ ಯಾವ ರೀತಿ ನೀವು ಎಷ್ಟು ಕೆಪಾಸಿಟಿ ಅಥವಾ ಎಷ್ಟು ಇದು ಮಾಡ್ತಾ ಇದ್ದೀರಾ ಸ್ಟೇಟಲ್ಲಿ? ಸರ್ ಟೋಟಲ್ ಸ್ಟೇಟ್ ನಾವು ತಗೊಂಡ್ರೆ ಸರ್ ಈಗ ಸುಮಾರು 3 ಲಕ್ಷ ಕ್ವಿಂಟಲ್ ಅಷ್ಟು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. 3 ಲಕ್ಷ.
ಈ ಯೂನಿಟ್ ಅಲ್ಲಿ ಇಲ್ಲ ಟೋಟಲಿ ರಾಜ್ಯದಲ್ಲಿ 3 ಲಕ್ಷ ಯೂನಿಟ್ ಅನ್ನ ನಾವು ಮಾಡ್ತಾ ಇದೀವಿ. ಈ ಯೂನಿಟ್ ನಲ್ಲಿ 14,000 ಇದೆ ಸರ್ ಪ್ರೆಸೆಂಟ್ ಡೇಟ್. ಈ ವರ್ಷಕ್ಕೆ ನಾವು 20,000 ಪ್ಲಾನ್ ಮಾಡಿದ್ವಿ. 20,000 ಸೀಡ್ಸ್ ಬರ್ತಾ ಇದೆ ಸರ್. ಅಷ್ಟು ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಸರ್. ಈ ಯೂನಿಟ್ ಅಲ್ಲಿ ಮೇಜರ್ ಇರ್ತಕ್ಕಂಥದ್ದು ನಮ್ದು ಸೋಯಾಬೀನ್ ಸರ್. ಹಿಂಗಾರಿ ಬಂದಾಗ ಹೆಸರು ಮತ್ತೆ ಆಮೇಲೆ ಸೋಯಾಬೀನ್ ಹೆಸರು ಬರುತ್ತೆ. ಹಿಂಗಾರಿನಲ್ಲಿ ನಮಗೆ ಕಡಲೆ ಮತ್ತೆ ಗೋಧಿ ಬರ್ತಾ ಇದೆ ಸರ್. ಸೊ ನಮಗೆ ಟೋಟಲ್ 22 ಬೆಳೆಗಳಲ್ಲಿ 105 ತಳಿಗಳನ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಸರ್ ನಮ್ಮ ಸ್ಟೇಟ್ ಅಲ್ಲಿ ಆಸ್ ಎ ಬೋರ್. ಮತ್ತೆ ನಮಗೆ ಸುಮಾರು 35-40% ಅಷ್ಟು ನಮ್ಮ ಸೀಡ್ ಕಾರ್ಪೊರೇಷನ್ ನಮ್ಮ ಡಿಪಾರ್ಟ್ಮೆಂಟ್ ಗೆ ನಾವು ಸಪ್ಲೈ ಮಾಡ್ತಾ ಇದೀವಿ. ಏಕದಳ ಏಕದಳ ಅಂದ್ರೆ ಸರ್ ಭತ್ತ, ರಾಗಿ, ಜೋಳ ಬರುತ್ತೆ, ನವಣೆ, ಅವೆಲ್ಲ ಏಕದಳ ಧಾನ್ಯಗಳು ಅಂತ ಹೇಳಿ. ದ್ವಿದಳದಲ್ಲಿ ಯಾವ್ದು ಬರುತ್ತೆ? ಹೆಸರು, ಉದ್ದು, ಕಡಲೆ ಮತ್ತೆ ತೊಗರಿ ಇದೆಯಲ್ಲ ಸರ್, ಅದು ದ್ವಿದಳ ಅಂತ ಬರುತ್ತೆ. ಮತ್ತೆ ನಾವು ಎಣ್ಣೆಕಾಳುಗಳು ಬೆಳಗ್ಗೆ ಬಂದ ಏಕದಳ ಎಷ್ಟು ಮಾಡ್ತಾ ಇದ್ದೀರಾ? ಏಕದಳದ ಮಧ್ಯಕ್ಕೆ ಸುಮಾರು ಒಂದು ಲಕ್ಷ ಅಂದಾಜು ಮಾಡ್ತಾ ಇದೀವಿ ಸರ್. ದ್ವಿದಳ 1 ಲಕ್ಷ ಅಂದಾಜು ಅಂದ್ರೆ 50% ಅದೇ ಮಾಡ್ತಾ ಇದೀವಿ ಸರ್. ಅಂದ್ರೆ ಈಗ ದ್ವಿದಳ ಧಾನ್ಯದಲ್ಲಿ ಏನಾಗುತ್ತೆ ಸರ್, ನಮಗೆ ಕಡಲೆ ಮೇಜರ್ ಸರ್. ಅದು ಸುಮಾರು 1 ಲಕ್ಷ, ಅದೇ 1 ಲಕ್ಷ ಕಡಲೆ. ಮತ್ತೆ ಈಗ ಹೆಸರು, ಉದ್ದು ಅದ್ರಲ್ಲಿ ತಗೊಂಡ್ರೆ ಎಲ್ಲ ಸೇರಿ ಒಂದು 1,30,000 ಆ ರೇಂಜಿಗೆ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಸರ್. ಒಂದ್ಸಲ ನಮ್ಮ ರೈತರು ನಮ್ಮ KCC ಲಿಸ್ಟ್ ಆದ್ಮೇಲೆ ಸರ್, ನಾವೇನ್ ಸೀಡ್ಸ್ ರೈತರಿಗೆ ಕೊಡ್ತೀವಿ ಯೂನಿವರ್ಸಿಟಿಯಿಂದ, ಆ ಸೀಡ್ಸ್ ಸೋಯಿಂಗ್ ಆದ್ಮೇಲೆ ಸೋಯಿಂಗ್ ಇಂದ ಹಾರ್ವೆಸ್ಟಿಂಗ್ ಸ್ಟೇಜ್ ತನಕ ನಮ್ಮ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿ ಇದೆ ಸರ್, ಕರ್ನಾಟಕ ರಾಜ್ಯ ಸಾವಯವ ಮತ್ತು ಬೀಜ ಪ್ರಮಾಣ ಸಂಸ್ಥೆ. ಆ ಅಧಿಕಾರಿಗಳು ನಮ್ಮ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಆ ರೈತನ ಫೀಲ್ಡ್ಗೆ 3 ಟೈಮ್ ಸರ್, ಅಂದ್ರೆ ಅವ್ರು ಬೆಳೆಯುವಂತ ನೀವು ಇನ್ಸ್ಪೆಕ್ಷನ್ ಮಾಡ್ತೀರಾ? ಇನ್ಸ್ಪೆಕ್ಷನ್ ಮಾಡಿ ಅವ್ರು ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಳ್ತೀವಿ ಸರ್. ಅಕಸ್ಮಾತ್ ಅದು ಅವ್ರು ಕರೆಕ್ಟ್ ಟೈಮ್ ನಲ್ಲಿ ನೀರು ಕೊಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು ಅಂತ ಹೇಳಿ, ಸೊ ಎಲ್ಲಾ ವಿಚಾರದಲ್ಲೂ ಸಹ ನೀವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀರಾ. ಅದು ಎಲಿಜಿಬಲ್ ಇದೆಯಾ ಇಲ್ವಾ ತಗೊಳಕ್ ರಾ ಮೆಟೀರಿಯಲ್ ಅನ್ನೋದನ್ನ ನೋಡ್ತೀರಾ. ಅಡ್ಮಿಕ್ಸ್ಚರ್ಸ್ ಇದೆ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತೀವಿ ಸರ್ ನಾವು. ಅಲ್ಲೇ ಸ್ಪಾಟ್ ಅಲ್ಲೇ ರಿಜೆಕ್ಟ್ ಮಾಡ್ತೀವಿ ಸರ್. ಅದಾದ್ಮೇಲೆ ಸರ್ ನಾವೇನ್ ಪ್ರೋಸೆಸ್ ಆಗ್ತೀವಿ ಅಂತ ಹೇಳಿದ್ರು ಸರ್, ಪ್ರೋಸೆಸ್ ಆದ್ಮೇಲೆ ಅವರ ಸರ್ಟಿಫಿಕೇಶನ್ ಏಜೆನ್ಸಿ ಆಫೀಸರ್ಸ್ ಬಂದು ಸೀಡ್ ಸ್ಯಾಂಪಲ್ ಟ್ರೈ ಮಾಡ್ತಾರೆ ಸರ್. ಅಲ್ಲಿ ಎಕ್ಸಾಂಪಲ್ ದ್ವಿದಳ ಧಾನ್ಯಕ್ಕೆ 75% ಮಿನಿಮಮ್ ಜರ್ಮಿನೇಷನ್ ಪರ್ಸೆಂಟೇಜ್ ಬರ್ಬೇಕು ಸರ್. ಅಷ್ಟು ಬಂದ್ರೆ ಮಾತ್ರ ಅವ್ರು ನಮಗೆ ಸರ್ಟಿಫಿಕೇಶನ್ ಟ್ಯಾಗ್ ಕೊಡ್ತಾರೆ. ಆ ಟ್ಯಾಗ್ ಕೊಟ್ಟಿದ್ಮೇಲೆ ನಾವು ಬೀಜ ವಿತರಣೆ ಮಾಡ್ತೀವಿ. ಸರಿ. ಇದು ಪ್ಯಾಕೇಜ್ ಯೂನಿಟ್ ಅಪ್ಪ ಇದು ಪ್ಯಾಕಿಂಗ್ ಮಾಡೋ ಇದು ಫಸ್ಟ್ ಸೀಡ್ ನ ಪೋರ್ ಮಾಡುತ್ತೆ, ಮೇಲ್ಗಡೆ ಸೀಡ್ ಟ್ರೀಟ್ಮೆಂಟ್ ಆಗಿ ಅದಕ್ಕೆ ಸೀಡ್ಗೆ ಲೇಪನ ಆಗುತ್ತೆ, ಕೆಮಿಕಲ್ ಲೇಪನ ಆಗುತ್ತೆ. ಅದು ಬೀಜ ಬಿತ್ತಿದಾಗ ಅದಕ್ಕೆ ಯಾವುದೋ ಹುಳ ಬಾಧೆ ಅಥವಾ ರೋಗ ಬಾಧೆ ಬರದೇ ಇರಲಿ ಸೀಡ್ ಕೋಟಿಂಗ್ ಮಾಡ್ತೀವಿ. ಫಸ್ಟ್ ಸೀಡ್ ಕೆಮಿಕಲ್ ಅದು ತೇವ ಆಗಿರ್ತದೆ ಅಂತ, ಆಮೇಲೆ ನೆಕ್ಸ್ಟ್ ಅಂತ ಡ್ರೈ ಮಾಡ್ತೀವಿ. ಬೆಲ್ಟ್ ಮುಖಾಂತರ ಡ್ರೈ ಆಗಿ ಒಳಗಡೆ ಫ್ಯಾನ್ಸ್ ಇದೆ, AC ಕೂಲರು ಇದೆ, ಹೀಟರು ಇದೆ. ಆ ಫ್ಯಾನ್ಸ್ ಮುಖಾಂತರ ಅದು ಡ್ರೈ ಆಗಿ ಈಚೆ ಬರುತ್ತೆ. ಡ್ರೈ ಆಗಿ ಈಚೆ ಬಂದು ಈ ಎಲಿವೇಟರ್ ಬೆಲ್ಟ್ ಇಂದ ಮೇಲೋಗುತ್ತೆ, ಮೇಲೋಗಿ ಅಲ್ಲಿ ಮೇಲೋಗಿ ಸ್ಟೋರ್ ಆಗುತ್ತೆ. ಇಲ್ಲಿ ಒಳಗಡೆ ಇದು ಯಾವ್ಯಾವ ಗಾತ್ರಕ್ಕೆ ನಾವು ಬೇಕು ಅಂತ ಅಲ್ಲಿ ಕಂಪ್ಯೂಟರ್ ಸೆಟ್ ಮಾಡುತ್ತೆ. ಆ ಗಾತ್ರದಲ್ಲಿ ಆ ಬೀಜನ ತಗೊಂಡು ನಮಗೆ ಪ್ಯಾಕ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅದು 3 kg ನಾವು ಇಲ್ಲ ಅಲ್ಲಿ 3 kg ಸೆಟ್ ಮಾಡಿದ್ರೆ 3 kgನೇ ಬರುತ್ತೆ. 5 kg ಸೆಟ್ ಹೋಗುತ್ತೆ, ಉಳಿದ ಮೇಲೆ ಇರ್ತದೆ. ಬರೀ ಅದು ಗೇಟ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಆ 3 kg ಆದ್ಮೇಲೆ ನೀವು 5 kg ಮಾಡ್ತೀರಾ? ಫಸ್ಟ್ 3 kg ಅಟ್ ಅ ಟೈಮ್. ಈಗ ನೀವು ಒಂದು 10 ಕ್ವಿಂಟಾಲ್ ಬತ್ತಾ ಇರ್ತದೆ, ಕಂಟಿನ್ಯೂಸ್ ಪ್ರೋಸೆಸ್ ಬರುತ್ತೆ. ಅವಾಗ ನೀವು 3 kg ಫಿಕ್ಸ್ ಮಾಡಿರ್ತೀರಾ, 3 kg ಹೋಗುತ್ತೆ. ಜೋಳ 3 kg ಜೋಳ ಮುಗಿದ್ಮೇಲೆ ಕಡಲೆ 20 kg ಸೆಟ್ ಮಾಡ್ತೀವಿ. ಈಗ ಒಂದೊಂದು ಐಟಮ್ ಅನ್ನ ಒಂದೊಂದು ಆದ್ರೆ ನಾವು ಈಗ ಜೋಳ ಹಾಕಿದ್ಮೇಲೆ ಕ್ಲೀನ್ ಮಾಡಕ್ಕೆ ಒಂದ್ ದಿನ ಬೇಕು. ಸರ್ಕಾರ ಸಪ್ಲೈ ಮಾಡ್ತಕ್ಕಂಥ ಬೀಜನ ಯಾರೋ ರೈತರ ಹತ್ರ ಬೆಳೆದದನ್ನ ತಂದು ನಿಮಗೆ ಕೊಟ್ಬಿಡ್ತಾರೆ ಅನ್ನೋ ಥರ ನಿಮಗೆ ಭಾವನೆ ಇರಬಾರ್ದು. ನಾವು ಮೊದಲ ಹಂತದಲ್ಲಿ ಬ್ರೀಡ್ ಸೀಡ್ಸನ್ನು ನಮ್ಮ ಯೂನಿವರ್ಸಿಟಿಯಿಂದ ತೊಗೊಂಡು ನಾವು ಯಾರು ರಿಜಿಸ್ಟರ್ ಆಗಿರ್ತಾರೆ ಆ ರೈತರಿಗೆ ಕೊಡ್ತೀವಿ. ಆ ರೈತರು ಬೆಳೀತಕ್ಕಂಥ ಏನು ಪದ್ಧತಿ ಇದೆ ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ 2-3 ಹಂತದಲ್ಲಿ. ಅದಾದಮೇಲೆ ಅವರು ಬೆಳೆದು ನಮಗೆ ನಾವು ಪರ್ಚೇಸ್ ಮಾಡ್ತೀವಿ ಅವರಿಂದ. ಅದಾದಮೇಲೆ ಬಂದ ಮೇಲೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಎಲ್ಲ ಆಗಿ ಕೊನೆಗೆ ಪ್ಯಾಕೇಜ್ ಆಗಿ ಬರುತ್ತೆ. ಅದರಿಂದ ಬಹುಶಃ ನಿಮ್ಗೆ ಅರ್ಥ ಆಗಿರುತ್ತೆ, ಈ ಪ್ರಾಮಾಣಿಕರಿಸಿ ಕೊಡ್ತಕ್ಕಂಥ ಸೀಡ್ಸ್ ಏನು ಸರ್ಟಿಫಿಕೇಷನ್ ಅಂತ ಹೇಳ್ತೀವಿ, ಈ ಸೀಡ್ಸ್ಗೂ ಜನರಲ್ಲಾಗಿ ನಾವೇ ಬೆಳೆದು ನಾವೇ ಇಟ್ಕೊಂಡು ಮುಂದೆ ಆ ಒಂದು ಸೀಡ್ಸನ್ನು ಉಪಯೋಗಿಸೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದು ಬಹುಶಃ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಎಲ್ಲ ನೋಡಿದಾಗ ಬಹುಶಃ ಈ ಥರ ನಾವು ರೈತರನ್ನ ಆಧುನಿಕವಾದಂಥ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿಯನ್ನು ನೀವು ಪೂರ್ತಿ ಲಾಭದಾಯಕವಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಇವೆಲ್ಲ ವಿಸಿಟ್ ಮಾಡ್ತಕ್ಕಂಥದ್ದು, ನಿಮಗೆ ತಿಳಿಸ್ತಕ್ಕಂಥದ್ದು ನನಗೆ
ಮುಖ್ಯವಾದಂಥ ವಿಚಾರ. ನಮ್ಮ ಸ್ನೇಹಿತರು ಸವದತ್ತಿ ಬೆಳಗಾವಿ ಜಿಲ್ಲೆಯ ಶಾಸಕರು ವೈದ್ಯ ಅಂತೇಳಿ, ವಿಶ್ವಾಸ್ ವೈದ್ಯ ಅಂತ, ಇವರು ನನ್ನ ಜೊತೆನಲ್ಲಿ ಬಂದಿದ್ದಾರೆ. ನಮ್ಮ ಮಂಡ್ಯ ಕ್ಷೇತ್ರದ ಯುವ ನಾಯಕ ಶಾಸಕರು ರವಿ ಗಣಿಗ ಅವರು. ನಾನು ಈ ಸವದತ್ತಿನಲ್ಲಿರ್ತಕ್ಕಂಥ ಈ ಪ್ರೊಸೆಸಿಂಗ್ ಯೂನಿಟ್ ಏನು ಬೀಜ ನಿಗಮದಿಂದ ನಾವು ಮಾಡಿದ್ದೀವಿ, ಇದನ್ನು ನಾವು ಬೀಜನ ಜನರಿಗೆ, ನಮ್ಮ ಕೃಷಿ ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ನಾವು ಪ್ರೊಸೆಸಿಂಗ್ ಮಾಡ್ತೀವಿ, ಯಾವ ರೀತಿ ಬೀಜವನ್ನು ತಯಾರು ಮಾಡಲಿಕ್ಕೆ ನಾವು ರೈತರಿಗೆ ಕೊಡ್ತೀವಿ ನಮ್ಮ ಯೂನಿವರ್ಸಿಟಿಯಿಂದ, ಆ ರೈತರ ಹತ್ರ ನಾವು ಯಾವ ರೀತಿ ಇನ್ಸ್ಪೆಕ್ಷನ್ ಮಾಡಿ ಡೀಟೇಲ್ ನೋಡ್ತೀವಿ. ಅದಾದಮೇಲೆ ರಾ ಮೆಟೀರಿಯಲ್ ತೊಗೊಂಡು ಇಲ್ಲಿ ನಾವು ಪ್ರೊಸೆಸಿಂಗನ್ನು ನಾನು ಸ್ಟಾರ್ಟಿಂಗ್ನಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಬಂದಿದ್ದೀನಿ. ಅದನ್ನು ಮಾಡಿ ಪ್ಯಾಕೇಜ್ ಮಾಡಿ ಕೊನೆಗೆ ನಾವು ರೈತರಿಗೆ ಕೊಡ್ತಕ್ಕಂಥದ್ದು. ಅದನ್ನು ನಾನು ತಿಳ್ಸೋಕ್ಕೋಸ್ಕರ ಬಂದೆ. ನಮ್ಮಲ್ಲಿ ಶಾಸಕರು ಭಾಳ ಕ್ಷೇತ್ರ ನೋಡಿದೆ, ನಾವು ಹಿಂದೆ ತಿಳಿದಿದ್ದೆ, ಈಗ ನೋಡಿದೆ. ಯಲ್ಲಮ್ಮ ಕ್ಷೇತ್ರನ ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಜೊತೆಗೆ ಪ್ರಾಧಿಕಾರ ಮಾಡಿದ್ದಾರೆ. ಬಹುಶಃ ನನಗೆ ರವಿಗೆ ಭಾಳ ಆತ್ಮೀಯರು, ಅವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ನಮ್ಮ ಪಾರ್ಟಿನಲ್ಲಿ ಭಾಳ ಎಲ್ಲರೂ ಸರ್ಕಾರಕ್ಕೆ ಪೂರಕವಾಗಿ ಸಂಘಟನೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವರನ್ನು ಸಹ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಆತ್ಮೀಯ ರೈತ ಬಂಧುಗಳೇ, ಇದನ್ನೆಲ್ಲ ತಾವು ತಿಳ್ಕೊಂಡ್ರೆ ಮುಂದೆ ಅನುಕೂಲ ಆಗುತ್ತೆ. ಸವದತ್ತಿಯ ಬೀಜ ನಿಗಮ ಹಾಗೂ ಅಲ್ಲಿನ ಸ್ಪೆಷಾಲಿಟಿಯ ಬಗ್ಗೆ ನೋಡಿದ್ರಲ್ಲ. ಇನ್ನುಳಿದ ವಿಭಾಗಗಳ ಪರಿಚಯವನ್ನ ಸದ್ಯದಲ್ಲೇ ನಿಮಗೆ ಮಾಡಿಸ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.